ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ನಡೀತಾನೆ ಇದೆ. ಅದರ ಮಧ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈಗ ಪರಮೇಶ್ವರ್ ಸಿಎಂ ಮಾಡುವಂತೆ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪರಮೇಶ್ವರ್ ಅಭಿಮಾನಿಗಳು ದೆಹಲಿಯಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ದಲಿತರನ್ನ ಸಿಎಂ ಮಾಡೋದಕ್ಕೆ ಯಾಕಾಗಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲಾ ವರ್ಗದವರಿಗೂ ಕೂಡ ನ್ಯಾಯ ಯಾಕೆ ಕೊಡಲ್ಲ? ಪರಮೇಶ್ವರ್ ಪಕ್ಷದಲ್ಲಿ ಹಿರಿಯರು, ಡಿಸಿಎಂ ಕೂಡ ಆಗಿದ್ರು. ಪರಮೇಶ್ವರ್ ಅವರನ್ನ ಸಿಎಂ ಮಾಡೋದಕ್ಕೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಒತ್ತಡದ ರಾಜಕೀಯ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪರಮೇಶ್ವರ ಅಭಿಮಾನಿಗಳು. ಅದು ಕೂಡ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಎಲ್ಲಾ ವರ್ಗದವರಿಗೂ ಕೂಡ ನ್ಯಾಯ ಯಾಕೆ ಕೊಡಲ್ಲ? ಹಿರಿಯರು ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಪರಮೇಶ್ವರ್ ಅವರ ಅಭಿಮಾನಿಗಳು ಈಗ ಮಾಡ್ತಾ ಇರೋದು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯ ವತಿಯಿಂದ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದಲಿತ ಸಿಎಂ ಆಗಬೇಕು ಅನ್ನುವಂತ ಆಗ್ರಹವನ್ನ ಇಲ್ಲಿ ಈಗ ಮಾಡ್ತಾ ಇರೋದು. ಅದರಲ್ಲೂ ಪರಮೇಶ್ವರ್ ಸಿಎಂ ಆಗಬೇಕು, ಯಾಕಾಗಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಪರಮೇಶ್ವರ್ ಅಭಿಮಾನಿಗಳು ಮಾಡಿದ್ದಾರೆ. डॉक्टर जी परमेश्वर को सीएम बनाने के लिए हम कर्नाटक से आए. ನಾವು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಪರಮೇಶ್ವರ್ ಸಾಹೇಬ್ರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ನಾವು ಮನವಿ ಮಾಡೋದಕ್ಕೆ ಇಲ್ಲಿ ಎಐಸಿಸಿ ವರಿಷ್ಠರನ್ನು ಭೇಟಿ ಮಾಡಕ್ಕೆ ನಾವು ಬಂದಿದ್ದೀವಿ. ತಮ್ಮೆಲ್ಲರಿಗೂ ನಮ್ಮ ಮನವಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಬೆಂಬಲವಾಗಿ ನಿಂತಿರುವ ದಲಿತರು, ಹಿಂದುಳಿದವರಿಗೂ, ಅಲ್ಪಸಂಖ್ಯಾತರು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಬೆನ್ನೆಲುಬಾಗಿದ್ದಾರೆ. ಅವ್ರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಮುಖ್ಯ ದಿನಗಳಲ್ಲಿ ಪರಮೇಶ್ವರ್ ಸಿಎಂ ಮಾಡಲೇಬೇಕು. ಅದಕ್ಕಾಗಿ ತಮ್ಮಲ್ಲಿ ಮನವಿ ಸರ್. ನಾವು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಪರಮೇಶ್ವರ್ ಸಾಹೇಬ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂತ ಸೋನಿಯಾ ಮೇಡಮ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ಬೋದು, ರಾಹುಲ್ ಜಿ ಸಾಹೇಬ್ರು ಇರ್ಬೋದು, ಮೇನಕಾ ಗಾಂಧಿ ಮೇಡಮ್ನವರು ಇರ್ಬೋದು, ಮತ್ತೆ ಕೆಸಿ ವೇಣುಗೋಪಾಲ್ ಸಾಹೇಬ್ರು ಇವ್ರನ್ನೆಲ್ಲ ನಾವು ಮೀಟ್ ಮಾಡಿದ್ದೀವಿ. ಮೀಟ್ ಮಾಡಿ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗೋದಾದ್ರೆ ನಮಗೂ ದಲಿತರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ನಾವು ಇಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ದಯಮಾಡಿ ಮುಂದಿನ ದಿನದಲ್ಲಿ ಏನಾರ ಸಿಎಂ ಕರ್ನಾಟಕದಲ್ಲಿ ಬದಲಾವಣೆ ಆಗೋದಾದ್ರೆ ಕಾಂಗ್ರೆಸ್ ಆಸ್ತಿಯಾದಂತ ದಲಿತರು, ಹಿಂದುಳಿದ ವರ್ಗ SC/STಗಳೇ ಕಾಂಗ್ರೆಸ್ ಆಸ್ತಿ. ಈಗಿರುವಾಗ ಕಾಂಗ್ರೆಸ್ ಅಲ್ಲಿ ವೋಟ್ ಹಾಕಿಸ್ಕೊಂಡು ಅಧಿಕಾರ ತಗೊಳ್ಳೋದು ಬೇರೆಯವರು, ಆದ್ರೆ ವೋಟ್ ಹಾಕಿಸ್ಕೊಳ್ಳೋದು SCಗಳ ಕೈಲಿಂದ. ಹಾಗೆ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ನಾವು ಕೇಳೋದಕ್ಕೆ ಬಂದಿದ್ದೀವಿ. ನಮ್ಮ ಡಾಕ್ಟರ್ ಪರಮೇಶ್ ಜಿ ಅವರು ಬಹಳ ಅನುಭವಿಸಿದ್ದಾರೆ, ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ನಮ್ಮ ದಲಿತರಲ್ಲಿ ಸಿಎಂ ಆಗ್ಬೇಕಂತ ನಾವೆಲ್ಲ ಡೆಲ್ಲಿಗೆ ಬಂದಿದ್ದೀವಿ. ಮತ್ತೆ ನಾವು ಬೆಳಿಗ್ಗೆ ವೇಣುಗೋಪಾಲ್ ಸರ್ನ ಮೀಟ್ ಮಾಡಿದ್ವಿ. ನಮ್ಮ ಎಸಿಸಿ ಪ್ರೆಸಿಡೆಂಟ್ ಕರ್ನಾಟಕ ಇನ್ಚಾರ್ಜ್ ಆಗಿದ್ದಾರೆ, ಅವ್ರನ್ನ ಮೀಟ್ ಮಾಡಿದ್ದೀವಿ. ಮತ್ತೆ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ ನಿನ್ನೆ. ನಾವೊಂದು ಕೋರಿಕೆ ಇಟ್ಟು ಡೆಲ್ಲಿಗೆ ಬಂದಿದ್ದೀವಿ. ನಾವು ಇದನ್ನ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಬೇಕು ಅಂತ ನಮ್ಮ ಒಂದು ಕೋರಿಕೆ. ಅದರಲ್ಲೂ ನಮ್ಮ ಜಿ ಪರಮೇಶ್ ಸಾಹೇಬ್ರನ್ನ ಮಾಡಬೇಕಂತ ನಾವು ಎಲ್ಲರ ಹತ್ರ ನಾವೊಂದು ಮನವಿ ಮಾಡ್ಕೊಂತ ಇದ್ದೀವಿ. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ನಡೀತಾನೆ ಇದೆ. ಅದರ ಮಧ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈಗ ಪರಮೇಶ್ವರ್ ಸಿಎಂ ಮಾಡುವಂತೆ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪರಮೇಶ್ವರ್ ಅಭಿಮಾನಿಗಳು ದೆಹಲಿಯಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ದಲಿತರನ್ನ ಸಿಎಂ ಮಾಡೋದಕ್ಕೆ ಯಾಕಾಗಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲಾ ವರ್ಗದವರಿಗೂ ಕೂಡ ನ್ಯಾಯ ಯಾಕೆ ಕೊಡಲ್ಲ? ಪರಮೇಶ್ವರ್ ಪಕ್ಷದಲ್ಲಿ ಹಿರಿಯರು, ಡಿಸಿಎಂ ಕೂಡ ಆಗಿದ್ರು. ಪರಮೇಶ್ವರ್ ಅವರನ್ನ ಸಿಎಂ ಮಾಡೋದಕ್ಕೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಒತ್ತಡದ ರಾಜಕೀಯ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪರಮೇಶ್ವರ ಅಭಿಮಾನಿಗಳು. ಅದು ಕೂಡ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಎಲ್ಲಾ ವರ್ಗದವರಿಗೂ ಕೂಡ ನ್ಯಾಯ ಯಾಕೆ ಕೊಡಲ್ಲ? ಹಿರಿಯರು ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಪರಮೇಶ್ವರ್ ಅವರ ಅಭಿಮಾನಿಗಳು ಈಗ ಮಾಡ್ತಾ ಇರೋದು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯ ವತಿಯಿಂದ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ.
ದಲಿತ ಸಿಎಂ ಆಗಬೇಕು ಅನ್ನುವಂತ ಆಗ್ರಹವನ್ನ ಇಲ್ಲಿ ಈಗ ಮಾಡ್ತಾ ಇರೋದು. ಅದರಲ್ಲೂ ಪರಮೇಶ್ವರ್ ಸಿಎಂ ಆಗಬೇಕು, ಯಾಕಾಗಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಪರಮೇಶ್ವರ್ ಅಭಿಮಾನಿಗಳು ಮಾಡಿದ್ದಾರೆ. डॉक्टर जी परमेश्वर को सीएम बनाने के लिए हम कर्नाटक से आए. ನಾವು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಪರಮೇಶ್ವರ್ ಸಾಹೇಬ್ರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ನಾವು ಮನವಿ ಮಾಡೋದಕ್ಕೆ ಇಲ್ಲಿ ಎಐಸಿಸಿ ವರಿಷ್ಠರನ್ನು ಭೇಟಿ ಮಾಡಕ್ಕೆ ನಾವು ಬಂದಿದ್ದೀವಿ. ತಮ್ಮೆಲ್ಲರಿಗೂ ನಮ್ಮ ಮನವಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಬೆಂಬಲವಾಗಿ ನಿಂತಿರುವ ದಲಿತರು, ಹಿಂದುಳಿದವರಿಗೂ, ಅಲ್ಪಸಂಖ್ಯಾತರು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಬೆನ್ನೆಲುಬಾಗಿದ್ದಾರೆ. ಅವ್ರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಮುಂದಿನ ಮುಖ್ಯ ದಿನಗಳಲ್ಲಿ ಪರಮೇಶ್ವರ್ ಸಿಎಂ ಮಾಡಲೇಬೇಕು. ಅದಕ್ಕಾಗಿ ತಮ್ಮಲ್ಲಿ ಮನವಿ ಸರ್. ನಾವು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಪರಮೇಶ್ವರ್ ಸಾಹೇಬ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂತ ಸೋನಿಯಾ ಮೇಡಮ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ಬೋದು, ರಾಹುಲ್ ಜಿ ಸಾಹೇಬ್ರು ಇರ್ಬೋದು, ಮೇನಕಾ ಗಾಂಧಿ ಮೇಡಮ್ನವರು ಇರ್ಬೋದು, ಮತ್ತೆ ಕೆ.ಸಿ. ವೇಣುಗೋಪಾಲ್ ಸಾಹೇಬ್ರು ಇವ್ರನ್ನೆಲ್ಲ ನಾವು ಮೀಟ್ ಮಾಡಿದ್ದೀವಿ. ಮೀಟ್ ಮಾಡಿ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗೋದಾದ್ರೆ ನಮಗೂ ದಲಿತರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ನಾವು ಇಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ದಯಮಾಡಿ ಮುಂದಿನ ದಿನದಲ್ಲಿ ಏನಾರ ಸಿಎಂ ಕರ್ನಾಟಕದಲ್ಲಿ ಬದಲಾವಣೆ ಆಗೋದಾದ್ರೆ ಕಾಂಗ್ರೆಸ್ ಆಸ್ತಿಯಾದಂತ ದಲಿತರು, ಹಿಂದುಳಿದ ವರ್ಗ, SC/STಗಳೇ ಕಾಂಗ್ರೆಸ್ ಆಸ್ತಿ. ಹೀಗಿರುವಾಗ ಕಾಂಗ್ರೆಸ್ ಅಲ್ಲಿ ವೋಟ್ ಹಾಕಿಸ್ಕೊಂಡು ಅಧಿಕಾರ ತಗೊಳ್ಳೋದು ಬೇರೆಯವರು, ಆದ್ರೆ ವೋಟ್ ಹಾಕಿಸ್ಕೊಳ್ಳೋದು SCಗಳ ಕೈಲಿಂದ. ಹಾಗೆ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ನಾವು ಕೇಳೋದಕ್ಕೆ ಬಂದಿದ್ದೀವಿ. ನಮ್ಮ ಡಾಕ್ಟರ್ ಪರಮೇಶ್ ಜಿ ಅವರು ಬಹಳ ಅನುಭವಿಸಿದ್ದಾರೆ, ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ನಮ್ಮ ದಲಿತರಲ್ಲಿ ಸಿಎಂ ಆಗಬೇಕಂತ ನಾವೆಲ್ಲ ಡೆಲ್ಲಿಗೆ ಬಂದಿದ್ದೀವಿ. ಮತ್ತೆ ನಾವು ಬೆಳಿಗ್ಗೆ ವೇಣುಗೋಪಾಲ್ ಸರ್ನ ಮೀಟ್ ಮಾಡಿದ್ವಿ. ನಮ್ಮ ಎಐಸಿಸಿ ಪ್ರೆಸಿಡೆಂಟ್ ಕರ್ನಾಟಕ ಇನ್ಚಾರ್ಜ್ ಆಗಿದ್ದಾರೆ, ಅವ್ರನ್ನ ಮೀಟ್ ಮಾಡಿದ್ದೀವಿ. ಮತ್ತೆ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ ನಿನ್ನೆ. ನಾವೊಂದು ಕೋರಿಕೆ ಇಟ್ಟು ಡೆಲ್ಲಿಗೆ ಬಂದಿದ್ದೀವಿ. ನಾವು ಇದನ್ನ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಬೇಕು ಅಂತ ನಮ್ಮ ಒಂದು ಕೋರಿಕೆ. ಅದರಲ್ಲೂ ನಮ್ಮ ಜಿ ಪರಮೇಶ್ ಸಾಹೇಬ್ರನ್ನ ಮಾಡಬೇಕಂತ ನಾವು ಎಲ್ಲರ ಹತ್ರ ನಾವೊಂದು ಮನವಿ ಮಾಡ್ಕೊಂತ ಇದ್ದೀವಿ. ಸಿಎಂ ಆಗಬೇಕಂತ ನಾವೆಲ್ಲ ಡೆಲ್ಲಿಗೆ ಬಂದಿದ್ದೀವಿ. ಮತ್ತೆ ನಾವು ಬೆಳಿಗ್ಗೆ ವೇಣುಗೋಪಾಲ್ ಸರ್ನ ಮೀಟ್ ಮಾಡಿದ್ವಿ. ನಮ್ಮ ಎಐಸಿಸಿ ಪ್ರೆಸಿಡೆಂಟ್ ಕರ್ನಾಟಕ ಇನ್ಚಾರ್ಜ್ ಆಗಿದ್ದಾರೆ, ಅವ್ರನ್ನ ಮೀಟ್ ಮಾಡಿದ್ದೀವಿ. ಮತ್ತೆ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ ನಿನ್ನೆ. ನಾವೊಂದು ಕೋರಿಕೆ ಇಟ್ಟು ಡೆಲ್ಲಿಗೆ ಬಂದಿದ್ದೀವಿ. ನಾವು ಇದನ್ನ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಬೇಕು ಅಂತ ನಮ್ಮ ಒಂದು ಕೋರಿಕೆ. ಅದರಲ್ಲೂ ನಮ್ಮ ಜಿ ಪರಮೇಶ್ ಸಾಹೇಬ್ರನ್ನ ಮಾಡಬೇಕಂತ ನಾವು ಎಲ್ಲರ ಹತ್ರ ನಾವೊಂದು ಮನವಿ ಮಾಡ್ಕೊಂತ ಇದ್ದೀವಿ.